ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಯಲ್ಲಿ ಜಾರಕಿಹೊಳಿಗೆ ಶಾಕ್. ಮತ್ತೆ ಕತ್ತಿ ಕುಟುಂಬದ ಕೈ ಹಿಡಿದ ಹುಕ್ಕೇರಿ ತಾಲೂಕಿನ ಮತದಾರರು. ಪ್ರತಿಷ್ಠಿತ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ಚುನಾವಣೆ ಜಾರಕಿಹೊಳಿ ವರ್ಸಸ್ ಕತ್ತಿ ಕುಟುಂಬ ಅನ್ನೋ ತರ ಇತ್ತು. ಈ ಜಾರಕಿಹೊಳಿ ಕುಟುಂಬ ವರ್ಸಸ್ ಕತ್ತಿ ಕುಟುಂಬದ ನಡುವೆ ಬಹಳ ದಿನಗಳಿಂದ ಶೀತಲ ಸಮರ ನಡೀತಾ ಇತ್ತು. ಅದಾದ್ಮೇಲೆ ನೇರ ಕೌಂಟರಿಗೆ ಶುರುವಾಗಿತ್ತು. ಸಿಕ್ಕ ವೇದಿಕೆಯಲ್ಲಿ ಮೈಕ್ ಹಿಡಿದು ಕೌಂಟರ್ ಕೊಡ್ತಾ ಇದ್ರು. ಇದೀಗ ಪ್ರತಿಷ್ಠಿತ ಚುನಾವಣೆಯಲ್ಲಿ ಗೆದ್ದು ಬೀಗಿರುವಂಥದ್ದು ಕತ್ತಿ ಬೆಂಬಲಿತ ಅಭ್ಯರ್ಥಿಗಳು. 15 ಅಭ್ಯರ್ಥಿ ಗೆಲ್ಲಿಸೋದ್ರ ಮುಖಾಂತರ ಭರ್ಜರಿ ಜಯವನ್ನ ಸಾಧಿಸಿದೆ ಕತ್ತಿ ಟೀಮ್. ಸೊ ಈ ಮುಖಾಂತರವಾಗಿ ಜಾರಕಿಹೊಳಿ ಬ್ರದರ್ಸ್ ಏನಿದ್ರು ಇವುಗಳಿಗೆ ಹಿನ್ನಡೆ ಆಗ್ತಾ ಇರೋದು. ಮೊದಲನೇ ನಿರ್ಣಯ ನನ್ನ ಆತ್ಮವಿಶ್ವಾಸ, ನನ್ನ ದೇವರುಗಳ ಒಂದು ನಿರ್ಣಯ. ಬಹುಶಃ ಕೈ ಹಾಕಬಾರ್ದ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಕೊಂಡ್ರು. ಆದರೆ ನನ್ನ ಜನ, ನಮ್ಮ ತಾಲೂಕು, ನಮ್ಮ ಸ್ವಾಭಿಮಾನ, ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ಜನರಲ್ಲೇ ಇರಬೇಕನ್ನುವಂಥ ಅವರ ಪ್ರೀತಿ, ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ಭರ್ಜರಿ ಜಯವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನನ್ನ ದೇವರುಗಳಿಗೆ, ನನ್ನ ತಾಲೂಕಿನ ಜನರಿಗೆ, ನನ್ನ ತಾಲೂಕಿನ ಹಿರಿಯರಿಗೆ ಮತ್ತು ಮತದಾರರಿಗೆ ಈ ಗೆಲುವನ್ನು ನಾನು ಸಮರ್ಪಣೆ ಮಾಡ್ತೀನಿ. ಅಲ್ಲ, ಈಗ ನೋಡಿ, ನಮ್ಮ ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡೋಕೆ ಯಾರು ಬಂದ್ರು ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಕಳಿಸೋ ನಿರ್ಣಯ ಮಾಡಿ ಹೋಗ್ತೀವಿ. ನಾಳೆ ಅಮ್ಮಕನ್ಮಡಿ ಹೋಗಿ ಏನಾದರೂ ಸತೀಶ್ ಜಾರಕಿಹೊಳಿ ಪ್ರಚಾರ ಮಾಡ್ತೀರಾ, ಅವ್ರ ವಿರುದ್ಧ ಹೋರಾಟ ಮಾಡ್ತೀರಾ ಅಂತ? ಜಾರಕಿಹೊಳಿ ಪ್ರಚಾರ ಮಾಡಕ್ಕೆ ಎಲ್ಲಿ ಬರ್ತೈತಿ? ಈ ಚುನಾವಣೆ ಮುಖಾಂತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ಆಗಲಿ, ನಮ್ಮ ಇಡೀ ರಾಜ್ಯಕ್ಕಾಗಲಿ ಒಂದು ಸೂಚನೆ ಕೊಟ್ಟಿದ್ದೀವಿ. ನಾವು ಯಾರಿಗೂ ಬಗ್ಗಲ್ಲ, ಯಾರಿಗೂ ನಿಲ್ಲಲ್ಲ ಅಂತ ಹೇಳ್ತೀವಿ.